ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ, ಎಸ್ಪೆಷಲಿ BPL ರೇಷನ್ ಕಾರ್ಡ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಬಂದಿದೆ. ಅದರ ಬಗ್ಗೆ ಮಾತಾಡುವ. ಯಾಕೆಂತ ಹೇಳಿದರೆ ಡಿಸ್ಟ್ರಿಬ್ಯೂಷನ್ ಶುರು ಆಗಿದೆ ಎಂಬ ಮಾಹಿತಿ ಎಲ್ಲ ಕಡೆ ಕೂಡ ಹರಿದಾಡ್ತಾ ಉಂಟು. ಯಾವ ಯಾವ ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಎಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಕಂಪ್ಲೀಟಾಗಿ ನೀವು ವಾಚ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಲು ಕೂಡ ಮರೆಯದಿರಿ. ಈಗ ಸುಮಾರು ವರ್ಷಗಳಿಂದ ಅಂದರೆ 2022 ಆ ಟೈಮಲ್ಲಿ ಒಮ್ಮೆ ರೇಷನ್ ಕಾರ್ಡ್ ಅರ್ಜಿ ಹಾಕಲಿಕ್ಕೆ ಬಂದಿತ್ತು. ಆನಂತರ ಯಾವುದೇ ರೀತಿಯಲ್ಲಿ ರೇಷನ್ ಕಾರ್ಡದ್ದು ಸೈಟ್ ಓಪನೇ ಆಗಿರಲಿಲ್ಲ. ಹಾಗಾದರೆ ಈಗ BPL ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಶುರು ಆಗಿದೆಯಾ ಅಂತ ಹೇಳಿ ಎಲ್ಲರಿಗೂ ಕೂಡ ಇರುವಂತಹ ಒಂದು ಕ್ವಶನ್. ನಿಮಗೆ ಮಾತ್ರ ಗೊತ್ತಿರುವ ಹಾಗೆ ಒಂದು 3.5 ಲಕ್ಷ ಕಾರ್ಡುಗಳು ಪೆಂಡಿಂಗಲ್ಲಿದ್ದವು. ಅಂದರೆ ನಾವೆಲ್ಲವನ್ನು ಕೊಡ್ತೇವೆ, 3.5 ಲಕ್ಷ ರೇಷನ್ ಕಾರ್ಡುಗಳು ಏನು ಪೆಂಡಿಂಗಲ್ಲಿದೆ. ಇದುವರೆಗೆ ಕ್ಯಾನ್ಸಲೇಷನ್ ಮಾಡಿ ಕ್ರಾಸ್ ಚೆಕ್ ಮಾಡಲಿಕ್ಕೆ ಟೈಮ್ ತಗೊಳ್ತಿತ್ತು. ಈಗ ರೆಡಿಯಾಗಿದೆ, ನಾವೆಲ್ಲ ಕೂಡ ಚೆಕ್ ಮಾಡಿ ಆಗಿದೆ. ಈಗ ಹಂಚಿಕೆ ಮಾತ್ರ ಸ್ಟಾರ್ಟ್ ಮಾಡಲಿಕ್ಕೆ ಬಾಕಿ ಇರುವಂಥದ್ದು ಅಂತ ಕೆಲವು ವರದಿಗಳು ಕೂಡ ಬಂದಿತ್ತು. ಈಗ ಈ 3.5 ಲಕ್ಷ ರೇಷನ್ ಕಾರ್ಡ್ಗಳ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ಗೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಕಾರ್ಡುಗಳನ್ನು ಕ್ರಾಸ್ ಚೆಕ್ ಮಾಡಿ ಮೆಜಾರಿಟಿ ಆಫ್ ದಿ ಕಾರ್ಡ್ಗಳಲ್ಲಿ GST ಪೇಯರ್ಸ್ ಮತ್ತು ಮರಣ ಹೊಂದಿದವರ ಹೆಸರುಗಳು ಕಂಡು ಬಂದಿರುವಂಥದ್ದು. ಡೆತ್ ಸರ್ಟಿಫಿಕೇಟ್ ಮಾಡಿಸಿದ್ರೂ ಕೂಡ ಕಾರ್ಡ್ಗಳಲ್ಲಿ ಅವರ ಹೆಸರುಗಳು ಡಿಲೀಟ್ ಆಗಿರುವುದಿಲ್ಲ. ಕ್ಯಾನ್ಸಲೇಷನ್ ಮಾಡಿರದ ಕಾರಣ ಸರ್ಕಾರವು ಅದನ್ನು ಚೆಕ್ ಮಾಡಿ ನಂತರ, ಅಂದರೆ ನೀವು GST ಪೇಯರ್ಸ್ ಅಲ್ಲ, ಸರ್ಕಾರದಿಂದ ಏನೂ ಮಾನದಂಡಗಳಿವೆ, ಅದರಲ್ಲಿ ನೀವು ಒಳಪಡುವುದಿಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡಿ ಈಗ ಎಲ್ಲ ಕಾರ್ಡುಗಳನ್ನು ಡಿಸ್ಟ್ರಿಬ್ಯೂಷನ್ ಹಂತಕ್ಕೆ ತಲುಪಿಸಿದೆ. ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ರೇಷನ್ ಕಾರ್ಡ್ ತಲುಪುತ್ತೆ. ಸ್ಪೆಷಲಿ BPL ಕಾರ್ಡುಗಳು ಈಗ BPL ಹಾಗೂ APL ಎರಡೂ ಕಾರ್ಡುಗಳನ್ನು ಹಂಚ್ತಾ ಇರಲಿಲ್ಲ. ಅಂದರೆ ಈಗ BPL ಕಾರ್ಡ್ ಬಿಟ್ಟು APL ಕಾರ್ಡನ್ನು ಹಂಚಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಎಲ್ಲರಲ್ಲಿಯೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, BPL ಕಾರ್ಡ್ ಯಾವಾಗ ಸಿಗುತ್ತೆ ಅಂತ. ಇನ್ನು APL ಕಾರ್ಡನ್ನು ಹಂಚಿದರೆ ಎಲ್ಲ ಕಡೆ ಕೂಡ ಜನರು ಆಕ್ರೋಶಗೊಳ್ತಾರೆ ಅಂತ ಹೇಳುವ ಉದ್ದೇಶ ಇಟ್ಕೊಂಡು ಎರಡೂ ಕಾರ್ಡುಗಳನ್ನು ಒಟ್ಟಿಗೆ ಹಂಚುವಂಥದ್ದು. ಅಂದರೆ ಈಗ BPL ಕಾರ್ಡ್ ಮತ್ತು ಅದರ ಹೋಲ್ಡರ್ಸ್ ಏನಿದೆ, ಸರ್ಕಾರದಿಂದ ಹೆಚ್ಚಿನ ಪ್ರಯೋಜನ ಇರುವಂಥದ್ದು BPL ಹೋಲ್ಡರ್ಸಿಗೆ. APL ಕಾರ್ಡ್ನವರು ಕೇವಲ ಒಂದು ಡಾಕ್ಯುಮೆಂಟ್ ಥರ ಮಾತ್ರ ಇಟ್ಕೊಳ್ಳುವುದರಿಂದ ಸರ್ಕಾರ BPL ಹೋಲ್ಡರ್ಸಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು. ಈಗ BPL ಕಾರ್ಡ್ ಹಂಚಿಕೆ ಶುರುವಾಗಿದೆ ಅಂತ ಹೇಳಿದೆ. ಕೆಲವೊಂದು ಜಿಲ್ಲೆಗಳ ಲಿಸ್ಟು ಕೂಡ ಇದೆ. ಹಾಗೆ ಕೆಲವೊಂದು ಜಿಲ್ಲೆಗಳಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಅಂದರೆ ಬ್ಯಾಂಗ್ಳೂರು ಅರ್ಬನ್ ಮತ್ತು ರೂರಲ್ ಎರಡೂ ಜಿಲ್ಲೆ, ಅಂದರೆ ಬ್ಯಾಂಗ್ಳೂರು ಎಲ್ಲ ಕೂಡ ಇದರಲ್ಲಿ ಒಳಪಡ್ತದೆ. ಇಲ್ಲಿ ಕೂಡ ರೇಷನ್ ಕಾರ್ಡನ್ನು ಡಿಸ್ಟ್ರಿಬ್ಯೂಷನ್ ಶುರು ಮಾಡಲಿಲ್ಲ, ಮಾಡ್ತಾ ಇದ್ದಾರೆ. ಅಂದರೆ ಅಪ್ರೂವಲ್ ಮಾತ್ರ ಆಗಿರುವಂಥದ್ದು. ಇನ್ನು ಮೈಸೂರು ಜಿಲ್ಲೆ, ಮೈಸೂರಿಗೆ ಹತ್ರ ಒಳಪಡುವಂತಹ ಮಂಡ್ಯ ಆಗಿರ್ಬೋದು, ಯಾವುದು ರಾಮನಗರ, ಯಾವುದು ಕೂಡ ಮೈಸೂರಿಗೆ ಹತ್ತಿರ ಉಂಟು, ಅದೆಲ್ಲ ಕೂಡ ಇದರಲ್ಲಿ ಇನ್ನು ಒಳಪಡ್ತದೆ. ಇನ್ನು ಮಡಿಕೇರಿ ಜಿಲ್ಲೆ, ಅದೇ ರೀತಿ ಚಿಕ್ಕಮಗಳೂರು, ಇಲ್ಲಿ ಕೂಡ ಎಲ್ಲ ಭಾಗಗಳಿಗೆ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ ಅಂತ ಕೂಡ ಸರ್ಕಾರದಿಂದ ಹೇಳ್ತಾ ಇದೆ. ಇದಾದ ನಂತರ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಕೊಡುವಂಥದ್ದು ಅಂತ ಕೂಡ ಹೇಳಿದ್ದಾರೆ. ಇನ್ನು ಮೈಸೂರು ಅಂದರೆ ಮೈಸೂರು ಸುತ್ತಮುತ್ತಲಿನ ಜಿಲ್ಲೆಗಳಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಮಂಡ್ಯ, ಹೀಗೆ ಎಲ್ಲ ಹತ್ತಿರದ ಜಿಲ್ಲೆಗಳಿಗೂ ಕೂಡ ಕವರ್ ಆಗುತ್ತೆ. ಇನ್ನು ಮತ್ತೆ ಈ ರೇಷನ್ ಕಾರ್ಡ್ ಎಲ್ಲಿಂದ ನಾವು ಪಡ್ಕೋಬೇಕು, ಅಂದರೆ ನಿಮ್ಮ ಮನೆಗೇ ಬರುತ್ತಾ, ಅಥವಾ ನಾವು ಬೇರೆಲ್ಲಿಗಾದರೂ ತಾಲೂಕು ಆಫೀಸ, ಗ್ರಾಮ ಪಂಚಾಯತಿಗ, ಹೀಗೆ ಎಲ್ಲಿಯಾದರೂ ಅಲೆದಾಡಿ ನಾವು ತಗೊಳ್ಳುವಂಥದ್ದು, ಅಥವಾ ಯಾವುದಾದ್ರೂ ಆಫೀಸಿಗೆ ಹೋಗಿ, ಅಥವಾ ಸೈಬರ್ ಕೇಂದ್ರದಿಂದ, ಹೀಗೆ ಹಲವಾರು ಕ್ವಶನ್ಗಳು ನಿಮ್ಮ ತಲೆಯಲ್ಲಿರುತ್ತೆ. ಅಂದರೆ ನೀವು ಎಲ್ಲಿಗೂ ಕೂಡ ಹೋಗುವಂತಹ ಅವಶ್ಯಕತೆ ಇಲ್ಲ, ನಿಮ್ಮ ಮನೆಗೇ ಪೋಸ್ಟ್ ಮೂಲಕ ಬರುವಂಥದ್ದು. ನೀವು ಎಲ್ಲಿಗೂ ಅಲೆದಾಡುವಂತಹ ಅವಶ್ಯಕತೆ ಸಹ ಬರುವುದಿಲ್ಲ. ಅಂದರೆ BPL ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆ, ಡಿಸ್ಟ್ರಿಬ್ಯೂಷನ್ ಶುರು ಆಗ್ತಾ ಇದೆ. 3.5 ಲಕ್ಷ ರೇಷನ್ ಕಾರ್ಡುಗಳು ಕೂಡ ಡಿಸ್ಟ್ರಿಬ್ಯೂಷನ್ ಆದ ನಂತರ ಇನ್ನು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲಿಕ್ಕೆ ರೇಷನ್ ಕಾರ್ಡ್ ಆಪ್ಷನನ್ನು ಕೊಡುವಂಥದ್ದು. ಈಗ ಕರೆಂಟ್ಲಿ ಅವಕಾಶ ಇರುವಂಥದ್ದು ಈ ಶ್ರಮ ಕಾರ್ಡ್ ಇದ್ದವರಿಗೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಚಾನ್ಸಸ್ ಇದೆ. ಹಾಗೆಯೇ ಹೆಲ್ತ್ ಎಮರ್ಜೆನ್ಸಿ ಇರುವವರಿಗೂ ಕೂಡ 15 ದಿನಗಳಲ್ಲಿ ರೇಷನ್ ಕಾರ್ಡನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು ಅದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಮಾರ್ಚ್ ಎಂಡ್ ತನಕ ಅದಕ್ಕೂ ಕೂಡ ಟೈಮ್ ಇದೆ. ಹೋಗಿ ಅಪ್ಲಿಕೇಶನನ್ನು ಹಾಕಿ. ಮತ್ತು ಯಾವುದು ಈ ಶ್ರಮ ಕಾರ್ಡ್ ಇದ್ದವರು, ಇನ್ನು ಈ KYC ತಿದ್ದುಪಡಿ, ಇದಕ್ಕೂ ಕೂಡ ಮಾರ್ಚ್ ಎಂಡ್ ತನಕ ಟೈಮ್ ಇದೆ. ಹೊಸದಾಗಿ ಅಪ್ಲಿಕೇಶನ್ ಹಾಕುವವರಿಗೆ ಅವಕಾಶ ಇಲ್ಲ. ಹಾಗೆ ಈ ಶ್ರಮ ಕಾರ್ಡ್ ಇದ್ದವರು ಅಪ್ಲೈ ಮಾಡಬಹುದು. ಹಾಗೆ
ಹಾಗೆಯೇ ಹೆಲ್ತ್ ಎಮರ್ಜೆನ್ಸಿ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. ಅದು ನೀವು ಎಲ್ಲಿ ಕೂಡ ಅಂದರೆ ಕೇವಲ ಕರ್ನಾಟಕವನ್ನು ಅಥವಾ ಗ್ರಾಮವನ್ನಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ಸೈಬರ್ ಕೇಂದ್ರಗಳಲ್ಲಿಯೂ ಕೂಡ ನೀವು ಅಪ್ಲೈಯನ್ನು ಮಾಡಬಹುದು. ಅದು ಕೂಡ ಈ ಶ್ರಮ ಕಾರ್ಡ್ ಇದ್ದವರು. ಇನ್ನು BPL ಕಾರ್ಡ್ ಮಾಡಲು ಮಾತ್ರ ಅವಕಾಶ, APL ಕಾರ್ಡ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಂದರೆ ಈ ಶ್ರಮ ಕಾರ್ಡಲ್ಲಿ APL ಕಾರ್ಡ್ ಬರುವುದಿಲ್ಲ, BPL ಕಾರ್ಡ್ ಮಾತ್ರ. ಅಂದರೆ BPL ಕಾರ್ಡಿಗೆ ಮಾತ್ರ ಅದರಲ್ಲಿ ಪ್ರಯೋಜನ ಬರುವಂಥದ್ದು. ಸೊ ಈ ಪ್ರಯೋಜನವನ್ನು ಸರ್ಕಾರದಿಂದ ನೀವು ಯುಟಿಲೈಸ್ ಮಾಡಲಿಕ್ಕೆ ಬೇಕಾಗಿ ಈ ಲಿಂಕ್ ಅಂದರೆ ಸೈಟನ್ನು ಓಪನ್ ಮಾಡಿರುವಂಥದ್ದು ಈ ಶ್ರಮ ಕಾರ್ಡ್ ಇದ್ದವರಿಗೆ ಅಪ್ಲೈ ಮಾಡಲು. ಇನ್ನೂ ಒಂದು ಕ್ವಶನ್ ಮಾರ್ಕಲ್ಲಿರುವಂಥದ್ದು, BPL ಕಾರ್ಡ್ ಬಂದರೆ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಬಹುದಾ ಅಂತೇಳಿ. BPL ಕಾರ್ಡ್ ಇರುವಂಥದ್ದೇ ನಿಮಗೆ ಸರ್ಕಾರದಲ್ಲಿರುವಂತಹ ಸವಲತ್ತುಗಳನ್ನು ಯುಟಿಲೈಸ್ ಮಾಡಲಿಕ್ಕೋಸ್ಕರ. ಆದ ಕಾರಣ ನೀವು BPL ಕಾರ್ಡ್ ಬಂದ ತಕ್ಷಣ ನೀವು ಅಪ್ಲೈ ಮಾಡಬಹುದು. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಅದೇ ರೀತಿ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಧನ್ಯವಾದಗಳು.